ಅದೇನ್ ಕಾಲ ಬಂತಪ್ಪ ಗುರು. ಈ ಟಿ.ಆರ್.ಪಿಗೋಸ್ಕರ ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ಕೇಳಿದ್ದೆ. ಆದ್ರೆ ಇನ್‌ಸ್ಟಾಗ್ರಾಮಲ್ಲಿ ಫಾಲೋವರ್ಸು ಮತ್ತೆ ಲೈಕ್ಸ್‌ನ ಪಡೆದುಕೊಳ್ಳೋಕೆ ತಮ್ಮ ಲೈಫ್‌ನ ತಗೊಂಬಂದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ನ್ಯೂಸ್ ಚಾನೆಲ್‌ಗಳಲ್ಲಿ ಹರಾಜು ಹಾಕೊಳ್ಳೋದು ಅಂದ್ರೆ ಏನು? ಬಂದ್ಬಿಡು ಚಿನ್ನು, ಬಂದ್ಬಿಡು ಲೀಲಾ ಅಂತೆಲ್ಲ ನ್ಯೂಸ್ ಚಾನೆಲ್‌ಗಳಲ್ಲಿ ಕೂತ್ಕೊಂಡು ತಮ್ಮ ಮಾನ ಮರ್ಯಾದೆನ ಬೀದಿಗೆ ತರೋ ಮುಖಾಂತರ ಫೇಮಸ್ ಆದಂತಹ ಮಂಜು ಮತ್ತೆ ಲೀಲಾ ಇವಾಗ ಮತ್ತೆ ತಮ್ಮ ಹಳೆ ಚಾಳಿನ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಈ ಕಥೆ ಎಲ್ಲ ಮತ್ತೆ ಸ್ಟಾರ್ಟ್ ಆಗೋದಕ್ಕೆ ಕಾರಣ ಆಗಿದ್ದು ಶಾಂತಂ ಪಾಪಂ ಅನ್ನೋ ಎಪಿಸೋಡ್ ಅಂತೆ. ಅಷ್ಟಕ್ಕೂ ಇವನ್ ಮಾಡಿದ್ದೆಲ್ಲ ತಮಾಷೆಗೆ, ಟಿ.ಆರ್.ಪಿಗಾಗಿ ಅಂತ ಜನ ಎಲ್ಲ ಮಾತಾಡ್ತಾ ಇದ್ದಾರೆ. ಇವನ್ ಮಾಡಿರೋದು ಟಿ.ಆರ್.ಪಿಗಾಗಿನ ಅಥವಾ ಫಾಲೋವರ್ಸ್‌ನ ತಗೊಳ್ಳೋದಕ್ಕಾಗಿನ? ಇದು ಸತ್ಯನಾ ಅಥವಾ ಸುಳ್ಳ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಕೂಡ ಮಂಗಳೂರು ಬನ್ಸ್ ಯೂಟ್ಯೂಬ್ ಚಾನಲ್ಗೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಅಂತೂ ತುಂಬಾನೇ ಚೆನ್ನಾಗಿದೆ. ಅಷ್ಟಕ್ಕೂ ಯಾರಪ್ಪ ಇದು ಲೀಲಾ ಮಂಜು ಅಂತ ಅನ್ಕೊಳಕ್ ಹೋಗ್ಬೇಡಿ. ಲೀಲಾ ಮಂಜು ಅಂದ್ರೆ ಯಾರು, ಏನಕ್ಕೆ ಇವ್ರು ಇಷ್ಟೆಲ್ಲ ಫೇಮಸ್ ಆದ್ರು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಒಂದು ವಿಡಿಯೋ ಕ್ಲಿಪ್ ಇದೆ, ಅದನ್ನ ನೋಡ್ಕೊಂಡು ಬನ್ನಿ. ಆಗೋಯ್ತಿದ್ದು ಇಲ್ಲ ನಾನೆಲ್ಲ ಮ್ಯಾಮ್, ಇವ್ರಿಗೆ ಮರ್ತ್ಬಿಟ್ಟಿದ್ದೀನಿ ಅವಾಗ್ಲಿಂದಾನು ಸ್ವಲ್ಪ ಹೆವಿ ಕೋಪ ಜಾಸ್ತಿ. ಕೋಪ, ಸ್ವಲ್ಪ ಸಿಟ್ಟು ಜಾಸ್ತಿ. ಮಕ್ಳಿಗೆ ಹೊಡಿತೀರಾ? ಇಲ್ಲ ಇಲ್ಲ ಮೇಡಮ್, ಪ್ರಾಣ ಹೆಂಡತಿಗೆ ಹೊಡಿತೀರಾ? ಪ್ರಾಣ ಅವನು ಹೆಂಡತಿಗೆ ಮಕ್ಕಳಿಗೆ ಮಾತ್ರ. ಮೇಡಮ್. ಗಂಡಂತಿ ಅಂದ್ಮೇಲೆ ಜಗಳ ಬಂದೇ ಬರುತ್ತೆ ಮೇಡಮ್. ಜಗಳ ಬರೋದೋಗ್ಲಿ, ಹೊಡೆದಿದ್ದೀರಾ? ಯಾವಾಗ್ಲೂ ಲೀಲಾ ಜಾಸ್ತಿ ಹೊಡಿತಾರ ನಿಮ್ಗೆ, ನೀವು ಜಾಸ್ತಿ ಹೊಡಿತೀರಾ? ಅವಳೆ ಮೇಡಮ್ ಹೊಡಿತಾಳೆ ಒಂದ್ಸಲಿ ಸುಮ್ನೆ. ನೋಡಿದ್ರಲ್ಲ, ಇವರಿಬ್ರು ಕಪಲ್ಸು ಕೆಲವು ದಿನಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಗಿ ಅದು ನ್ಯೂಸ್ ಚಾನೆಲ್ಗಳವರೆಗೂ ಹೋಗಿತ್ತು. ಅಲ್ಲಿಗೆ ಹೋಗಿ ತನಗಾಗಿ ನ್ಯೂಸ್ ಚಾನೆಲ್ ಅವರೆಲ್ಲ ಇವರಿಬ್ರು ಸೇರಿಸಿ ಮದುವೆ ಮಾಡಿದ್ರು. ಮದುವೆ ಮಾಡಾದ್ಮೇಲೆ ಕೆಲವು ದಿನಗಳ ಕಾಲ ಇಬ್ರು ರೀಲ್ಸು ವಿಡಿಯೋಸ್ ಅಂತ ಮಾಡ್ಕೊಂಡು ಸರಿಯಾಗೇ ಇದ್ರು. ಆದ್ರೆ ಮತ್ತೆ ಇವಾಗ ಜಗಳ ಆಡೋ ತರ ವಿಡಿಯೋ ಮಾಡಿ ಆ ವಿಡಿಯೋನ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಂತ ಎಲ್ಲ ಕಡೆ ಅಪ್ಲೋಡ್ ಮಾಡಿದ್ದಾರೆ. ಅದನ್ನ ತಗೊಂಡ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಟ್ರೋಲರ್ಗಳು ಹಿಗ್ಗ ಮುಗ್ಗ ಜಡಿತಾ ಇದ್ದಾರೆ. ಆ ವಿಡಿಯೋ ಕ್ಲಿಪ್ಪು ಕೂಡ ಇದೆ, ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಇಲ್ಲಿ ನನ್ಗೆ 2-3 ಸತಿ ನೀನ್ ಮಲಗು ಅಂತಂದ್ರೆ ಯಾವಳ ತಾನೇ ಮಲಗ್ತಾಳ? ಇವನು ಅವಳ ಬಗ್ಗೆ 1,000 ಕೊಡು 2,000 ಕೊಡು ಅನ್ನೋಳು ಪಕ್ಕದಲ್ಲಂತೂ ನನ್ನ ಹತ್ರ ಮಲ್ಕೊಂತಾರಲ್ಲ, ಬಲಂತದ ಮೇಲೆ ದುಡ್ಡು ಕೊಟ್ರೆ ಮಲ್ಕ್ತಾ ಇದ್ಲೋಳು. ಕೇಳಿ ಈ ತರ ಒಬ್ರಿಗೊಬ್ರು ತೇಜವಧೆ ಮಾಡ್ಕೊಂಡಿದ್ರು. ಇಷ್ಟೆಲ್ಲ ಆದ್ಮೇಲೆ ಈಗ ಮತ್ತೆ ಈ ಅಕೌಂಟ್ ಹಂಗೆ ಸಪೋರ್ಟ್ ಮಾಡಿ ನಮ್ಮನ್ ಬೆಳೆಸಿ. ನಾನು ಯೂಶಲಿ ಬೇರೆಯವ್ರ ಮನೆ ಸುದ್ದಿ ಬಗ್ಗೆ ಮಾತಾಡಕ್ ಹೋಗಲ್ಲ, ಆದ್ರೆ ಈ ವಿಚಾರನ ಮಾತಾಡದೆ ಇರಕ್ ಆಗ್ದೇನೆ ಇವತ್ತು ನಿಮ್ ಮುಂದೆ ಬಂದು ಕುತ್ಕೊಂಡಿದ್ದೀನಿ. ನಾನು ಈ ವಿಡಿಯೋ ಮಾಡ್ತಿರೋದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಮಂಜಣ್ಣನ ಮೇಲಿರೋ ಲವ್. ಅಲ್ಲ ಮಂಜಣ್ಣ, ನಾನ್ ಹಿಂಗ್ ಹೇಳ್ತೀನಿ ಅಂತ ನೀನ್ ಬೇಜಾರ್ ಮಾಡ್ಕೊಂಬೇಡ. ಲೀಲಕ್ಕ ನೀನ್ ಬಿಟ್ಟೋದಾಗ ನೀನ್ ಏನೇನೆಲ್ಲಾ ಮಾಡ್ದೆ. ಮೀಡಿಯಾ ಮುಂದೆ ಓದೆ, ಹತ್ತೆ, ಕರ್ದೆ, ಬಂದ್ಬಿಡು ಚಿನಿ ಅಂದ್ರು. ಬಂದ್ರ ನೀನ್ ಒಂದ್ ಟೈಮಲ್ಲಿ ನ್ಯೂಸ್ ಚಾನೆಲ್ಗಳಲ್ಲೆಲ್ಲ ಕೂತ್ಕೊಂಡು ಇನ್ಸ್ಟಾಗ್ರಾಮ್ಗಳಲ್ಲೆಲ್ಲ ಲೈವ್ ಬಂದ್ಬಿಡು ಲೀಲಾ, ಬಂದ್ಬಿಡು ಚಿನ್ನು, ನೀನು ನನ್ನ ಫ್ಲೈವರು ಅಂತೆಲ್ಲ ಮಾತಾಡಿ ತುಂಬಾನೇ ವೈರಲ್ ಆದಂತಹ ನವ ಜೋಡಿಗಳು. ಇವ್ರಿಬ್ರಿಗೂ ಕೂಡ ಒಂದೆರಡು ಮಕ್ಕಳಿದೆ, ಒಂದು ಹೆಣ್ಣು ಮತ್ತೆ ಒಂದು ಗಂಡು. ಎರಡು ಮಕ್ಕಳೆಲ್ಲ ಇಟ್ಕೊಂಡು ಈ ರೀತಿ ಸೋಷಿಯಲ್ ಮೀಡಿಯಾನ ತುಂಬಾನೇ ಕೆಟ್ಟದಾಗಿ ಯೂಸ್ ಮಾಡ್ಕೋತಾ ಇದ್ದಾರೆ ಅಂತೆ. ಜನ ಎಲ್ಲ ಟ್ರೋಲ್ ಮಾಡ್ತಿದ್ದಾರೆ. ಅದೆಲ್ಲ ಬಿಡ್ರಪ್ಪ, ಈ ಜಗಳ ಎಲ್ಲ ಎಂಡಾಗಿ ನಾವಿಬ್ರು ಮುಂದೆ ಖುಷಿಯಾಗಿ ಇರ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಹೊಸದಾಗಿ ಮದುವೆ ಎಲ್ಲ ಆಗಿದ್ರು. ಅದು ಕೂಡ ಒಂದು ದೊಡ್ಡ ನ್ಯೂಸ್ ಚಾನೆಲ್ ಒಳಗಡೆನೆ ಮದುವೆ ಆಗಿ ನಾವು ಜೀವನನ ಹೊಸದಾಗಿ ಕಟ್ಕೋತೀವಿ ಅಂತ ಪ್ರಾಮಿಸ್ ಮಾಡಿ ಚೆನ್ನಾಗೇ ಜೀವನ ಮಾಡ್ತಾ ಇದ್ರು. ಅದೇನಾಯ್ತೋ ಗೊತ್ತಿಲ್ಲ, ಶಾಂತಂ ಪಾಪಂ ಅಂತ ಒಂದು ಎಪಿಸೋಡ್ ನೋಡಿ. ಆ ಎಪಿಸೋಡು ನಮ್ಮ ಲೈಫ್ನ ರಿಯಲ್ ಸ್ಟೋರಿ ಅಂತ ಗೊತ್ತಾದ್ಮೇಲೆ ಮತ್ತೆ ಈ ರಂಪಾಟ ಎಲ್ಲ ಶುರುವಾಗಿದ್ದು. ಅದೆಲ್ಲ ಹೋಗ್ಲಿ ಗುರುವೆ, ಅಷ್ಟಕ್ಕೂ ಈ ಪ್ರೋಗ್ರಾಮ್ ಅವ್ರಿಗೆ ಬುದ್ಧಿ ಎಲ್ಲಿತ್ತೋ ಗೊತ್ತಿಲ್ಲ. ಇಷ್ಟೆಲ್ಲ ರಂಪಾರಮಣ ಆಗಿರುವಂತಹ ವ್ಯಕ್ತಿಗಳ ಜೀವನನ ತಗೊಂಡು ಒಂದು ಎಪಿಸೋಡ್ ಮಾಡ್ತಾ ಇದೀವಿ ಅಂತ ಅಂದಾಗ ಅಟ್ಲೀಸ್ಟ್ ಅವ್ರ ಪರ್ಮಿಷನ್ ಕೇಳಬೇಕು ಅನ್ನುವಂಥ ಕಾಮನ್ ಸೆನ್ಸು ಇಲ್ಲದೆ ಹೋಯ್ತಾ? ಇದಕ್ಕೆಲ್ಲ ಇವರೇ ಕಾರಣ. ನಾವು ಮತ್ತೆ ಜಗಳ ಆಡೋದಕ್ಕೆ, ನಾವು ಮತ್ತೆ ಬೇರೆ ಆಗೋದಕ್ಕೆ ಮುಖ್ಯ ಕಾರಣ ಇವರೇ ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ಕೇಸ್ ಕೊಡೋದಕ್ಕೆ ಮಂಜು ಮತ್ತೆ ಲೀಲಾ ಇಬ್ರು ಸೇರ್ಬಿಟ್ಟು ಹೋಗ್ತಾ ಇದ್ದಾರೆ. ಆದ್ರೆ ಜನ ಇದನ್ನೆಲ್ಲ ನೋಡ್ಬಿಟ್ಟು ಮೊದಲನೇ ಸಲ ಜಗಳ ಆಡಿದಾಗ ಮಂಜು ತನ್ನ ಅಕೌಂಟ್ಗೆ ಫಾಲೋವರ್ಸ್ ಆಗಲಿ ಅಂತ ಜಗಳ ಮಾಡ್ದ. ಎರಡನೇ ಸಲ ಜಗಳ ಮಾಡಿದಾಗ ಲೀಲಾ ತನ್ನ ಅಕೌಂಟ್ಗೆ ಫಾಲೋವರ್ಸ್ ಬರಲಿ ಅಂತ ಜಗಳ ಮಾಡಿದ್ಲು. ಇವಾಗ ಇಬ್ರು ಸೇರ್ಬಿಟ್ಟು ಚೆನ್ನಾಗಿ ಪ್ಲಾನ್ ಮಾಡಿಬಿಟ್ಟು ತಮ್ಮ ಮಗಳ ಅಕೌಂಟ್ಗೆ ಫಾಲೋವರ್ ಜಾಸ್ತಿ ಆಗಲಿ ಅನ್ನೋ ರೀಸನ್ಗೆ ಜಗಳ ಆಡ್ತಿದ್ದಾರೆ ಅಂತ ಜನ ಎಲ್ಲ ಮಾತಾಡ್ಕೋತಾ ಇದ್ದಾರೆ. ಇದೆಲ್ಲವೂ ಕೂಡ ಅವರ ಪ್ರೀ ಪ್ಲಾನ್ ಅಂತೆ. ಫಾಲೋವರ್ಸು ಮತ್ತೆ ಲೈಕ್ಸ್ನು ಪಡೆದುಕೊಳ್ಳೋಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇರೋದಂತೆ. ಆ ರೀತಿ ಅವರಿಬ್ರು ಮಾತಾಡಿರೋದೆಲ್ಲ ಫೋನ್ ಕಾಲ್ ರೆಕಾರ್ಡಿಂಗ್ ಅಲ್ಲಿ ಸಿಕ್ಕಿದೆಯಂತೆ. ಇದನ್ನೆಲ್ಲ ಜನ ಫೇಕು, ಇದನ್ನ ನಂಬಕ್ ಹೋಗ್ಬೇಡಿ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯನೋ ಎಷ್ಟರ ಮಟ್ಟಿಗೆ ಸುಳ್ಳು ನಂಗಂತೂ ಗೊತ್ತಿಲ್ಲ. ಜನ ಮಾತ್ರ ಈ ರೀತಿ ಮಾತಾಡ್ತಾನೆ ಇದ್ದಾರೆ. ಮಾಡ್ತಾ ಇದ್ದಾಳೆ. ಎಷ್ಟು ಜನ ನೆನೆಯಿಂದ ಟ್ರೋಲ್ ಮಾಡ್ತಾರೋದು ನೀವೆಲ್ಲರೂ ಅವಳನ್ನ ದೂರ ಆಗ್ಬಿಡ್ತಾರ. ಸಂಸಾರ ಹಾಳು ಮಾಡ್ಬೇಕಂತಾನೆ ಕಾಯ್ಕೊಂಡಿದ್ದೀರಾ? ಯಾರಾದ್ರೂ ಒಂದ್ ತಪ್ಪು ಮಾಡಿ ಬದಲಾಗಿದ್ದಾರೆ ಅಂದ್ರೆ ಆದ್ರೆ ಎಂಕರೇಜ್ ಮಾಡಿ, ಇಲ್ಲ ಅಂದ್ರೆ ಮುಚ್ಕೊಂಡಿರ್ಬೇಕು. ಈ ಸಲ ಪ್ರತಿಯೊಬ್ಬರ ಮೇಲೆ ಲೀಗಲ್ ಆಕ್ಷನ್ ತಗೊಳ್ತೀನಿ. ಅಂಡ್ ಯಾರಿದು ಪಾಪಂ ಶಾಂತಂ ಸೀರಿಯಲ್ ಮಾಡಿದಾನೆ, ಯಾವನವನ್ಗೆ ಪರ್ಮಿಷನ್ ಕೊಟ್ಟಿರೋದು? ಈ ವಿಡಿಯೋದಲ್ಲಿ ಶಾಂತಂ ಪಾಪಂ ಅನ್ನುವಂಥ ಪ್ರೋಗ್ರಾಮ್ ಅವ್ರಿಗೆ ಬೈದಿರೋದು ಓಕೆ. ಇನ್ ಕೇಸ್ ಏನಾದರೂ ಅವರು ಇವ್ರ ಪರ್ಮಿಷನ್ ತಗೊಳ್ದೆ ಆ ಒಂದು ಎಪಿಸೋಡ್ನ ಮಾಡಿದ್ರೆ ಈ ಥರ ಬೈದಿರೋದು ಓಕೆ. ಆದರೆ ವಿಡಿಯೋದಲ್ಲಿ ಕೇಳ್ತಾ ಇರುವಂಥ ಒಂದು ಪ್ರಶ್ನೆ ಏನು ಅಂತಂದರೆ, ನೀವು ಒಂದು ಟ್ಯಾಲೆಂಟ್ನ ಸಪೋರ್ಟ್ ಮಾಡಿ
ಆಗಿಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ, ಏನಕ್ಕೆ ಅವ್ರನ್ನ ಟ್ರೋಲ್ ಮಾಡೋದು, ಕಾಲು ಎಳೆಯೋ ಕೆಲಸನ ಮಾಡ್ತೀರಾ ಅಂತ ಕೇಳಿದ್ದಾರೆ. ಇದು ಯಾವ ಥರ ಇದೆ ಅಂತ ಹೇಳಿದ್ರೆ, ಮಗುನ ಚೂಟ್ಬಿಟ್ಟು ಏನಕ್ಕೋ ಮಗು ಅಳ್ತಾ ಇದೆ ನೋಡಿ ಅನ್ನೋ ಥರ ಇದೆ. ಇದನ್ನೆಲ್ಲ ನೋಡಿ ಜನ ಎಲ್ಲಿಂದ ನಗಬೇಕು ಅಂತ ಟ್ರೋಲ್ಗಳನ್ನ ಮಾಡ್ತಾನೆ ಇದ್ದಾರೆ. ರಿಪೀಟು ಜನ ಇವ್ರುಗಳಿಗೆ ಕ್ವಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಿಮಗೆಲ್ಲ ಇನ್ಸ್ಟಾದಲ್ಲಿ ಐ ಡಿ ಕ್ರಿಯೇಟ್ ಮಾಡೋಕ್ಕೆ ಹೇಳಿದ್ದಾರು. ಆ ಐ ಡಿಲಿ ಮತ್ತೆ ವೀಡಿಯೋಸ್ನ ಮಾಡಿ ರೀಲ್ಸ್ನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಹೇಳಿದ್ದಾರು. ಅದನ್ನು ಅಪ್ಲೋಡ್ ಮಾಡೋದಲ್ಲದೆ ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ, ನಮ್ಮನ್ನು ಶೇರ್ ಮಾಡಿ, ಲೈಕ್ ಮಾಡಿ ಅಂತೆಲ್ಲ ಕೇಳ್ತಿರಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀರಾ ಅಂತಂದರೆ ವ್ಯೂಸು ಲೈಕ್ಸ್ಗೋಸ್ಕರನೇ ತಾನೇ. ಹಂಗಿದ್ದಿದ್ರೆ ನೀವು ನಿಮ್ಮ ಒಂದು ಐ ಡಿನ ಪ್ರೈವೇಟ್ ಮಾಡಿ ಇಟ್ಕೋಬೇಕು. ಇಲ್ಲಾಂದರೆ ಏನಕ್ಕೆ ಅದನ್ನು ಪಬ್ಲಿಕಲ್ಲಿ ಹರಾಜಾಗ್ತಾ ಇದ್ದೀರಾ? ನೀವು ಪಬ್ಲಿಕಲ್ಲಿ ವೀಡಿಯೋಸ್ ಮಾಡ್ತಾ ಇರೋದು ವ್ಯೂಸು ಮತ್ತು ಲೈಕ್ಗೋಸ್ಕರ ಅನ್ನೋದು ನಿಜಾನೇ ಆಗಿದ್ರೆ ನೀವೇನಕ್ಕೆ ಈ ರೀತಿ ಟ್ರೋಲರ್ಗಳನ್ನು ಬೈತಾ ಇದ್ದೀರಾ? ನಿಮಗೂ ಕೂಡ ಗೊತ್ತು ಟ್ರೋಲ್ ಮಾಡಿದ್ರೇ ನಮಗೆ ಫಾಲೋವರ್ ಜಾಸ್ತಿ ಬರ್ತಾರೆ ಅಂತ, ಅದಕ್ಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಜನ ಎಲ್ಲ ತಿರುಗಿಸಿ ಅವ್ರಿಗೆ ಪ್ರಶ್ನೆ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಟ್ರೋಲರ್ಸ್ಗೆ ಕೆಟ್ಟದಾಗಿ ಟ್ರೋಲ್ ಮಾಡಿದ್ದಾರೆ ಅಂತ ಅವ್ರಿಗೇನು ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಒಬ್ರು ಜೀವನದಲ್ಲಿ ಬದಲಾಗ್ತಾರೆ ಅಂದ್ರೆ ಅವ್ರನ್ನ ಬದಲಾಗಿ ಬದುಕೋದಕ್ಕೆ ಬಿಡೋದಿಲ್ವಲ್ಲ ಈ ಟ್ರೋಲರ್ಗಳಿಗೆ ಏನ್ ಬಂದಿರೋದು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಓಕೆ, ನೀವ್ ಹೇಳಿರೋ ತರ ಅವರಿಬ್ರು ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ, ಬದಲಾಗಿದ್ದಾರೆ, ಒಳ್ಳೆ ಬದುಕು ಕಟ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಎಲ್ರಿಗೂ ಕೂಡ ಖುಷಿ ಇದೆ. ಆದ್ರೆ ಬದುಕೋದ್ ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಐ ಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ರೀಲ್ಸ್ಗಳನ್ನ ಮಾಡ್ಕೊಂಡು ಪ್ರಮೋಷನ್ಗಳನ್ನ ಮಾಡ್ಕೊಂಡು ಏನಕ್ಕೆ ಇದೆಲ್ಲ ಬೇಕಾಗಿತ್ತು? ಒಬ್ಬ ಒಳ್ಳೆ ಮನುಷ್ಯ ತಾನು ಬದಲಾಗಿದ್ದೀನಿ, ನಂಗೆ ಇನ್ನೊಂದು ಅವಕಾಶ ಕೊಡಿ ಜೀವನ ಮಾಡೋದಕ್ಕೆ ಅಂತ ಕೇಳ್ದವನು ತಪ್ಪುಗೆ ತಮ್ಮ ಜೀವನ ಆಯಿತು ತಾವಾಯಿತು ಅಂತ ಮನೇಲಿರೋದು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಇದ್ದೀವಿ, ನಾವು ಇನ್ನೂ ಬದುಕಿದ್ದೀವಿ ಅನ್ನೋ ಥರ ಡೈಲಿ ವೀಡಿಯೋಸ್ಗಳನ್ನ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಿ ಅದರಿಂದ ವ್ಯೂಸು ಲೈಕ್ಸು ಪ್ರಮೋಷನ್ಸು ದುಡ್ಡು ಮಣ್ಣು ಮಸಿ ಅಂತ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇದಕ್ಕೆಲ್ಲ ಏನು ಹೇಳಬೇಕು? ಅಷ್ಟಕ್ಕೂ ಒಂದ್ಸಲ ಬದಲಾಗಿ ಮತ್ತೆ ಜೀವನ ಮಾಡೋದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡಬೇಕಾ? ಒಂದು ಜೀವನನ ಸರಿಯಾಗಿ ಕಟ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಡ್ರಾಮಾಗಳು ಮಾಡಿಕೊಂಡು ಜೀವನ ಕಟ್ಕೋಬೇಕಂತ ಜನ ಎಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಮಂಜು ಲೀಲಾ ಕತೆ ಮುಗಿಯೋದಿಲ್ಲ. ಇದು ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಅವ್ರು ಫೇಮಸ್ ಆಗೋದಕ್ಕೆ ಫಾಲೋವರ್ಸ್ನ ಪಡೆದುಕೊಳ್ಳೋದಕ್ಕೆ ಇದೇ ರೀತಿ ಮಾಡ್ತಾ ಇರ್ತಾರೆ. ಹೋಗ್ಲಿ ಬಿಡಿ ಗುರು, ನಮ್ಮ ಮೇಲೂ ಕೇಸ್ ಹಾಕಿದ್ರೆ ಕಷ್ಟ ಆಗುತ್ತೆ. ಬೇರೆಯವ್ರ ಜೀವನದ ಬಗ್ಗೆ ಮಾತಾಡೋದಕ್ಕೆ ನಾವೆಷ್ಟು ಸರಿ ಇದ್ದೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಕಾಯ್ತಾ ಇರಿ. ನಮಸ್ಕಾರ. ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಎಫ್ಸ್ಟೀನ್ ಫೈಲ್ಸ್ ಬಗ್ಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾಡಬೇಕಾ ಮಾಡಬಾರ್ದಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.